ಚಡಚಣ ತಾಲೂಕು ಕೇರೂರಿನಲ್ಲಿ ತದ್ದೇವಾಡಿ ಗೌಡರು ಬಿಜ್ಜರ್ಗಿ ಸೋಮಲಿಂಗ ಅವರ ಕುರಿತು ಮಹತ್ವದ ಮಾತುಗಳನ್ನಾಡಿದ್ದಾರೆ. ಹಿಂಗೆ ಹಾಡೋರು ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಂಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಕೇಳಿ. ಇವತ್ತಿನ ದಿವಸ ಇದು ಮೂರೂರು ಮುಂಗಡಿನೇ, ಈ ಕಡೆ ತದ್ದೇವಾಡಿ, ಈ ಕಡೆ ಕೇರೂರ, ಈ ಕಡೆ ಟಾಕ್ಲಿ, ಮೂರೂರು ಭೂಮಿ ಒಳಗೆ ಇಲ್ಲಿ ಹೋತಾಳಿಸಿದ್ದು ಬಂದ ಅಂತಾನ ಬಹಳ ಎಲ್ಲರಿಗೂ ಸಂತೋಷದ ವಿಷಯದ. ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ದೊಡ್ಡದಾಗಿರ್ತಕ್ಕಂಥ ಒಂದು ದೇವರ ಕಾರ್ಯಕ್ರಮ ಮಾಡ್ತಾರಪ್ಪ ಅಂದ್ರೆ ಇದು ಬಹಳ ಹೆಮ್ಮೆ ಪಡುವಂತ ವಿಷಯ. ಇವಾಗ ಹೇಳ್ತೀವಿ, ಸೋಮಲಿಂಗ ಪೂಜಾರಿ ಹೇಳಿದ್ರು ವಯಸ್ಸು 78, ನಾವಿದ್ದೇವೆ 60 ಅವರು, 18 ವರ್ಷ ನಮ್ಗೆ ದೊಡ್ಡವರು. ಇದೇ ಟಾಕ್ಲಿ ಗ್ರಾಮದೊಳಗೆ ಹಿಂದೊಂದ್ಸಲ ಇವರಿಗೆ ನಡುವೆ ಕುಲಕರ್ಣಿಗೆ ಹಾರಿಕೆ ಕೊಡಿಸಿದ್ದೇವೆ. ನಾವು ತಿರಾಯಿತಿ ಆಗಿದ್ದೇವೆ ಅಲ್ಲಿ. ರಾಘವೇಂದ್ರ ಕುಲಕರ್ಣಿ ದೊಡ್ಡ ಪಂಡಿತ್ ಇದ್ರು ಟಾಕ್ಲೆ. ಇವಾಗ ಒಂದು ಹಾಡುಗಳ ಮುದ್ದಾಮ ಹಾಡೇ ಬಿಡವ ಅವು, ಬ್ರಾಹ್ಮಣರ ಮಗ ಹೊಟ್ಲಾಗ್ಯಾರ ಅಂತ ಹೇಳಿ. ಅದು ಅವ್ರಿಗೆ ಬ್ರಾಹ್ಮಣರಿಗೆ ಶಿಟ್ಟ ಬಂದು ಇವನಿಗೆ ಹೊಡ್ಲಿಕ್ಕೆ ಬಂದು ಧ್ವಂಸ ಮಾಡ್ಲಕ್ಕತ್ತಪ್ಪ. ನಮ್ಗೆ ಅಭಿಮಾನ ಕಾಲಕತ್ತು ಒಳ್ಳೆ ಹಾಡವರ. ಅವನಂಗೆ ಹಾಡವ್ರೆ ಎರಡೂ ಮಠ ಮನೆಯಾಗ ಇದ್ದಿದ್ದಿಲ್ಲ. ಅಮೋಷದ ಮಠ ಮನೆಯಾಗಿಲ್ಲ, ಬೇಳದವ್ರ ಮಠ ಮನೆಯಾಗಿಲ್ಲ. ಎಲ್ಲಿ ಇಷ್ಟು ಲಯಬದ್ಧವಾಗಿ ಕುಣದ ಹಾಡೋರು ಒಬ್ರು ಸಿಗ್ತಿತ್ತ. ನಮಗೆ ಕೆಟ್ಟ ಆಗ್ಲಿಕತ್ತು. ನಾವು ಅದೇ ಕುಲಕರ್ಣಿ ಹೇಳಿದೆವು, ನೀ ಯಾಕೆ ಹಚ್ಕೋತಿ ಅಂದ್ರ, ನೀ ಏನು ಹೊಟ್ಟೆ ಆಗಿಲ್ಲಲ್ಲ, ನೀ ಯಾಕೆ ಹಚ್ಕೋತಿ, ನೀ ಬ್ರಾಹ್ಮಣ. ವಿಚಾರ ಮಾಡಕ್ಕೋ ಅವ ಏನ್ ಹಾಡ್ತಾನ ಏನ್ ಮಾಡ್ತಾನ, ಅವನಲ್ಲಿ ಎಂತ ಜ್ಞಾನ ಅದ, ಎಂತ ಕಲಾ ಅದ, ಎಂತ ವಿದ್ಯೆ ಅದ ಎಂದು ಕೇಳ್ತಿರು. ಹಿಂದಿನ ಪೂರ್ವ ಜನ್ಮದ ಸುಕೃತ ಪುಣ್ಯ ಇದ್ರ ರಾಜರು ತಪಸ್ವಿಗಳಾಗಿ ಹುಡ್ತಾರತ್ತ. ಗಾಂಧರ್ವ ವಿದ್ಯೆ ಇತ್ತಂದ್ರೆ ಗಾಯನ ಬರ್ತದತ್ತ. ಅದಕ್ಕೆ ಮಹಾತ್ಮರು ಇಂಥ ಕವಿಗಳು ಹೇಳ್ತಾರೆ. ಅಂತ ಒಬ್ಬ ಅಪ್ರತಿಮ ದೊಡ್ಡ ಕಲಾವಿದ. ಸಾಮಾನ್ಯ ಮಾತಾಡಿದ್ದು ನಾವು ನಮ್ಮ ಮಗನ ಮಾಸ್ತರ್ ಮಾಡಬಹುದು, ರಾಜ ಮಾಡಬಹುದು, ಮಂತ್ರಿ ಮಾಡಬಹುದು, ದೇಶ ಪ್ರಧಾನಮಂತ್ರಿ ಮಾಡಬಹುದು, ರಾಷ್ಟ್ರಪತಿ ಮಾಡಬಹುದು. ಕಲಾವಿದ ಮಾಡ್ಲಿಕ್ಕೆ ಯಾರಿಗಾಗಿಲ್ಲ. ಬಹಳ ದೊಡ್ಡ ಗತಿ ಇವು. ಕಲಾವಿದ ಆಗಲಿಕ್ಕೆ ಅದಕ್ಕೆ ಸ್ವಕೃತ ಪುಣ್ಯ ಬೇಕು. ಬಹಳ ಹೆಮ್ಮೆ. ನಾವು ಮಾನಸಿಕ ಪೂಜಾರಿಗಳು ನಾವು ವರ್ಣನೆ ಮಾಡ್ತೀವಿ. ಯಾಕಂತ ಕೇಳಿದ್ರೆ ಕಲಾವಿದ ಹುಟ್ಟುದೇ ಕಷ್ಟದಿದೆ. ನಾವೆಲ್ಲ ಕಲಾವಿದರು ಇದ್ದೀವಿ. ನಮ್ಮ ದೈವ ದುರ್ದೈವದ. ನಾವು ಜಲ್ದಿ ಮೇಳ ಬರ್ಕೊಂಡು ಸತ್ಯನಾಶ ಆಗಿ ಮೂರು ಗುಂಪಾಗಿ ಹೋಗ್ಬಿಟ್ಟಿವಿ. ನಾವು 20 ವರ್ಷ ಮಾಡಿದ್ದೇವೆ. ಆದ್ರೆ ನಮ್ಮ ಕೈ ಇವ್ರು ಸಿಕ್ಕಿಲ್ಲ. ಬಾಬರೇಗೌಡ ಇದ್ದಾವೆ ತಿಳ್ಕೊಂಡ, ತಿರುಮಲಗೌಡ ಕೂಡ ಕಿಸೂರ ಪೂಜಾರಿ ಹಾಡ್ಯಾರ. ನಮ್ಮೂರಾಗೆ ಹಾಡ್ಸಿದ್ವಿ ನಿಮ್ಗೆ. ಅದಕ್ಕೆ ಇವರು ಕ್ಯಾಸೆಟಲ್ಲಿ ನೀವು ಕೇಳಿದ್ರೆ ಗೊತ್ತಿಲ್ಲ, 2 ಪದ ಅವರು. ಆ ಪದ ಅಲ್ಲಕತ್ರ ಯಾವ ಎಂತ ಸಾಮಾನ್ಯ ಮನುಷ್ಯ ಇದ್ರು ಬಹುತೇಕ ಮೈಯಾಗ ಬೆಳೆದವ್ರು ಬರ್ತಾರೆ. ಇನ್ನೂ ಯಾಕೆ ಬರಲಿಲ್ಲ ನಮ್ಮ ಹೊನ್ನೂರು ದೇವರತೆ ಪದ ಹಾಡ್ತಾನ. ತಂಗಿ ಕೇಳಲಿನ ಅಂಗಳದಾಗ ಚೇಳನ ಕಡದ ಬಾರ, ಚೇಳ ಕಡದು ಬ್ಯಾನಿ ಅಂಗಕ್ಕೆ ಏರಿದ ಬಾ ಅಂತ ಹೇಳ್ತಂದ್ರೆ ಅಂತ ಹಂಗ ಸಾಲಿ ಹೋಗೋದು ಪದ. ಕ್ಯಾಸೆಟ್ ನಾನು ಕಾರ್ನಾಗ ಅವ್ರ ಕ್ಯಾಸೆಟ್ ಅದ. ನಾನು ಇದು ಮಾಡಿದವು. ಇವನು ಹಾಡು ತುಂಬ್ಕೊಂಡಿದ್ದ ಪೂರ. ನಾ ಏನೇನು ಹೊಂಟ್ರಿ ಇವನು ಹಾಡೇ ಹಾಕ್ತೀನಿ. ಯಾಕಂತ ಕೇಳಿದ್ರೆ ಎಂತ ಮೊದಲಿನ ಮೂಲ ಕಲಾವಿದರು ಬೆಳಗಾವಿದವರು ಯಲಬಸಪ್ಪಗೌಡ, ಪಂಕಡಗ ಯಲ್ಲಪ್ಪ, ಹೈರಾಜ್ ಚಂದ್ರಬಾಬು. ತದನಂತರದೊಳಗೆ ಕದ್ದಲಗಾಯಿ ಬೀರಪ್ಪ, ಬಿಚ್ಚರಿಗೆ ಸೋಮಲಿಂಗ, ಮದಗೊಂಡ ಮಹಾರಾಜ. ಆ ನಂತರ ಕುಲಕರ್ಣಿ ಗಿಲಕರ್ಣಿ ಹಿಂದಿಗಳಿ ಮಾಡಿದ್ರು. ಇವ್ರ ಜೋಡಿ ಬಹುತೇಕ ನಮ್ಮ ವಿಶ್ವ ಪೂಜಾರಿ ಇದ್ದಿದ್ದ. ವಿಶ್ವ ಪೂಜಾರಿ, ಲೋಣಿ ಸದಾ ಪೂಜಾರಿ, ಇವೆಲ್ಲ ಒಂದು ಸಮಕಾಲೀನ ಮೇಳ. ಅದಕ್ಕಿಂತ ಕಲಾವಿದರು ಹುಟ್ಟೋದು ಬಹಳ ದುರ್ಲಭದ. ಏನೋ ಹುಟ್ಟ್ಯಾರದು ನಮ್ಮದು ಪುಣ್ಯ. ಇಂಥವ್ರು ಕಳ್ಕೊಂಡು ಬಾಳಿ ನಮ್ಗೆ ಯಾರೂ ಸಿಗಲ್ಲ. ಅವ್ರು ಚಿರಂಜೀವದ ಮಾಸ್ತರು. ಅವ್ರು ನೌಕರಿ ಮಾಡ್ತಿರ್ಬೇಕು, ಮಕ್ಕಳಿಗೆ ಶಾಲೆ ಕಲಿಸ್ತಿರ್ಬೇಕು. ಆ ಈ ಗಾಯನ ಮಾಡೋ ವಿದ್ಯೆ ಇವ್ರಿಗೆ ಸತ್ತು ಬರಲ್ಲ. 2 ಮಾತು ಹೇಳ್ಬೋದು ಅಷ್ಟೇ. ಅಚ್ಚುಕಟ್ಟಾಗಿ 2 ಶ್ಲೋಕ ಹೇಳ್ಬೋದು, 2 ಕಥೆ ಹೇಳ್ಬೋದು. ಆದ್ರೆ ಈ ವಿದ್ಯೆ ಸಿಗೋದು ಬಹಳ ಕಷ್ಟದ. ಅಂತ ಒಬ್ಬ ವಿದ್ವಾಂಸ ಕಲಾವಿದರು ಇವತ್ತು ನಮ್ಮ ಊರಿಗೆ ಬಂದಾರ ಅಂತ ನಮ್ಗೆ ಬಹಳ ಸಂತೋಷ ಅದ. ಈ ಮಾನಸಿಕ ಕಡಿಮೆ ಬರಲ್ಲ. ಯಾಕಂದ್ರೆ ಅವನು ಮತ್ತ ಮಾನಸಿಕನ ಕಂಠ ಎಂದೂ ಬಿದ್ದಿಲ್ಲ. ಅವನಿಗೆ ಕಂಚಿನ ಕಂಠ ಅಂದಿವಿ ನಾವು. ಮಾನಸಿಕನ ಕಂಠಕ ಕಂಚಿನ ಕಂಠ ಅಂತ ಹೇಳಿವಿ ನಾವು. ಅಂತ ಕಂಠ ಯಾವ್ದು ಇಲ್ಲ, ಒಟ್ಟ ಬೆಳಂಗಿಲ್ಲ. ಅಂತ ಕಲಾವಿದರು ಸಂಘ ಕಟ್ಕೊಂಡು ಹೋಗುವಾಗ ಬಹಳ ಬಿದ್ದ. ನಾವು ಮನ್ಯಾಗ 3 ಮನೆ ಅಣ್ತಮ್ಮ ಕೂಡಿದಾಗ ನಮಗೆ 1 ವರ್ಷ ಬೇರೆ ಆಗಿರ್ತೇವೆ. ಆದ್ರೆ ಎಲ್ಲೆಲ್ಲಿ ಅವರಿಗೆ ತಂದು ಸಂಘ ಕಟ್ಕೊಂಡು ದೇಶ ತುಂಬಾ ತಿರುಗಾಡಿ ಕೂಡು ಸಿಗುತ್ತದಿಲ್ಲೋ ಗೊತ್ತಿಲ್ಲ, ರೊಕ್ಕ ಕೊಡ್ತಾರೋ ಗೊತ್ತಿಲ್ಲ, ಹೇಗೆ ಕಳಿಸ್ತಾರೆ, ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಆದ್ರೂ ದೇವ್ರ ಮೇಲೆ ಭಕ್ತಿ ಇಟ್ಟು ಹಾಡಕ್ಕೆ ಬರ್ತಾರೆ, ಬಣ್ಣ ಹಿಡಿತಾರೆ. ಅವ್ರಿಗೆ ದೇವರ ಎಂದೂ ಕಡಿಮೆ ಇಡಬಾರ್ದು. ಈ ಕಲಾವಿದ ಹಿಂದಿದ್ದವರು ಇನ್ನೂ ನಿಮ್ಮ ಕೈಯಾಗ ಬಹಳಷ್ಟು ಮೇಳಗಳು ತಯಾರಾಗಬೇಕು. ಆವೇಶ ಮುಗಿಲಿಕ್ಕೆ ಬರ್ತದ. ಈಗ ಇಟ್ಕೊಂಡು ಸಹಿಬೇಡ್ರಿ. ಯಾಕಂದ್ರೆ ದಯಮಾಡಿ ನಿಮ್ಗೊಂದು ವಿನಂತಿ, ಚಲೋ ಮೇಳ ಒಳ್ಳೆ ಹುಡುಗರು ಹುಡುಕಾಡಿ ತಂದು ಒಳ್ಳೆ ಕಲಾವಿದರು ತಯಾರು ಮಾಡಿ ನಿಮ್ಮ ಹೆಸರ ಬಿಚ್ಚರಿಗೆ ಸೋಮಲಿಂಗನ ಹೆಸರ
ಅಳಕಬಾರದು ಒಟ್ಟ ಬರೋಬರಾಗಿ ಉಳಿಬೇಕಂತ ಹೇಳಿ ನಮ್ಮದು ಆಸೆ ಅದ. ಹೋದ 10 ವರ್ಷ ನಾವು ಉಮ್ಮರ್ಜಿಗೆ ಹೋಗಿದ್ದೆ, ಗುಡಿ ಕೆಳಕ ಬಂದಿದ್ದೆ, ನಮ್ಮದೇ ಜೀಪಿ ತೊಗೊಂಡು ಹೋಗಿ ಹೋಗೋದಾಗ ಇವ್ರು ಹಾಡು ಕಾಣಿಸ್ತು. ನಾ ಇವ್ರ ಬಲ್ಲೇ ಕೂತ್ಬಿಟ್ಟು ಅಷ್ಟೇ. ಯಾವ ಮೇಲೆ ಕಡೆ ಹೋಗಿಲ್ಲ. ಸರಿಯಾಳಗೌಡ ಕರ್ಲಿಕ್ಕೆ ನಮ್ಗೆ ಮತ್ತೆ ತಿರ್ಕೊಂಡ್ರು ಪಾಪ ಅವರು ಹಿರಿಯರು. ಸರಿಯಾಳಗೌಡ ನಮ್ಮಲ್ಲಿ ಅವಂದು ನಮ್ಮ ತುಕಾರಾಮ್ ಕೆಟ್ಟ ಕೊಳ್ಳ ಇರ್ತವ್ರು. ಇವಾಗ ಚಂದರೆ ಹಾಡ್ತಾರ. ಸರಿ ಅವ್ರು ಭಾಳ ಮಾತುಗಳಿಗೆ ಯಾರು ಹೋಗಿ ಇವ್ರ ಬಲ್ಲೇ ಕೂತೇವೆ. ಚಂದ ಹಾಡ್ದ, ಸಂತೋಷ ಇತ್ತು. ನಮ್ಮ 150 ಮಂದಿ ಇತ್ತು. ಎಲ್ಲರೂ ಹೋಗಿ ಕೊಡ್ತೇವೆ. 2 ಮಾತು ಹೇಳಿದ ಒಂದು ಜನ ಕೊಡ್ಲಿಕ್ಕಿಲ್ಲ ಅವನಿಗೆ. ನಮ್ಮ ಸೋಮಲಿಂಗ ಬತ್ತಲ್ಲ ಗೌರವ ಭಾಳ ನಮಗೆ. ಯಾಕಂದ್ರೆ ನಮ್ಮ ಅಪ್ಪನ ವಯಸ್ಸವ ನಾವು. ಇವ್ನು ವಯಸ್ಸದವ್ರು ಯಾರು ಎತ್ತವ ಸೇವಿದ್ರು ಹೋಗಂಗಿಲ್ಲ. ಸಣ್ಣ ಪೈಕಾನೆ ಕುಂಡಿರ್ತೇವೆ. ಅವ ಕೊಡ್ಕೊಂಡು ಬೆಳ್ಳೆ ಹಾಕಿ ಮಾಡ್ತಾನೆ. ನೋಡಿ ದೇವ್ರು ಎಂಥ ಶಕ್ತಿ ಕೊಟ್ಟವನ, ಎಂಥ ಆರೋಗ್ಯ ಕೊಟ್ಟವನ. ಮಾನಸಿಕ ಪೂಜೆ ಹೇಳೋದಾಗತ್ತ. ಈಗ ನೋಡಿ 2ನೇ ಪದ ಹ್ಯಾಂಗ ಆಡ್ತಾರವ ಅಂತ. ಈಗ ನೀವು ಕೇಳಿರ್ಬೇಕವ. ಹಿಂದಕ್ಕೆ ನಾವು ಕೇಳ್ಬೇಕಾರ ಬಾಯಿನೇ ಪ್ರಶ್ನೆ ಕೇಳ್ತಿದ್ವವ, ಹಾಡ್ನ ಕೇಳ್ತಿದ್ದೆ ಗಣಸ. ಎಂದು ಪ್ರಶ್ನೆ ಹಿಂಗಂತ ಕೇಳಿ ಅದೊಂದು ಪದ ಕಟ್ಟಿ ಆ ಪ್ರಶ್ನೆ 3 ನುಡಿ ಆಗೋದಕ್ಕೆ 2 ನುಡಿ ಆಗೋದಕ್ಕೆ ಅದು ಹಾಡು ಮಾಡಿ ಪ್ರಶ್ನೆ ಕೇಳಂತವ್ರು ಯಾರಾದ್ರೂ ಬೆಳ್ಳ ಕಲಾವಿದ್ರೆ ಅದು ಸ್ವಾಮಿ ಪೂಜೆ. ನಾವು ಸ್ವತಃ ಕೇಳಿವಿ, ನಮಗೆ ಅನುಭವ ಅದ. ಇಂಥ ಕಲಾವಿದರು ನಮಗೆ ಬಂದದ್ದು ಭಾಳ ಹೆಮ್ಮದ. ಆ ಸುರೇಶ್ ಪೂಜೆ ನೀವು ಅಭಿನಂದನೆ ಹೇಳ್ತೀವಿ. ನನಗೆ ನಾವು ಗೊತ್ತಿದ್ದಿದ್ದು ಇಲ್ಲಿ ತೀರ್ಕೊಂಡಿದ್ರು. ಕೇರಳದಾಗ ಒಬ್ಬರು ಪೂಜಾರು ಮನೆ ಬಂದಿದ್ದೆವು. ಅವಾಗ ಪಾಲಿಕೆ ಬರ್ಬೇಕಂತ ಈ ಕಡೆ ಕೆಂಪದಾಗ ಎಲ್ಲಿ ಹೊಂಟವು ದೇವ್ರ ರಾಜವ್ರು ಇಂಥಲ್ಲಿ ಅವ್ರು ಜಾತ್ರೆ ಮಾಡ್ತಾರೆ. ಸಂಜೆ ಮಾಡಿ ಹಾಡಿಕೆ ಅವು ಭಾಳ ಚಲೋ. ಯಾವ ಬಿದ್ದಿರಿ ಸ್ವಾಮಿಲಿಂಗ ಪೂಜಾರಿ ಮಾನಸಿಕ ಪೂಜಾರಿ ಭಾಳ ಚಲೋ ಆಯ್ತು. ಮಾನಸಿಕಂತೂ ನಮ್ಮ ದೋಸ್ತ ಅದಲ್ಲ. ಸ್ವಾಮಿಲಿಂಗ ಪೂಜಾರಿ ಹಾಡು ಕೇಳೋದು ನಮ್ಗೆ ಭಾಳ ಇಷ್ಟ ಅಂತೇಳಿ ನೀನು ಬೆಳಗಾವಿ ನಿಂತಿದ್ದ, ನಾ ಹೊಲದಾಗಿದ್ದೆ. ರಾತ್ರಿ ನೀರು ಮುಚ್ಚಿದ ಒಟ್ಟ ಮುಕ್ಕೊಂಡಿಲ್ಲ. ಆದರೂ ಇವತ್ತು ಇವರು ಪೂಜಾರಿ ಬಂದಾಗ ಇವರು ಆಶೀರ್ವಾದ ತೊಗೋಬೇಕು, ಕಲಾವಿದರು ದರ್ಶನ ಪಡ್ಕೋಬೇಕಂತ ಹೇಳಿ ಬಂದೀವಿ. ನೀವ್ಯಾರು ಶಾಂತ ರೀತಿಯಿಂದ ಕುಳಿತುಕೊಂಡು ಅವ್ರ ಪದ ಕೇಳಿದ್ರಿ, ನಿಮ್ಮದು ಪುಣ್ಯನೇ. ಅದಕ್ಕೆ ಇಂಥ ಕಲಾವಿದರಿಗೆ ಎಲ್ಲರೂ ಜೋರಾಗಿ ಒಂದ್ಸಲ ಚಪ್ಪಾಳೆ ಬಾರಿಸಿ ಅವ್ರಿಗೆ ಗೌರವ ವ್ಯಕ್ತಪಡಿಸಬೇಕು. ಮಾನಸಿಕ ಪೂಜಾರಿ ಎಷ್ಟು ಹೊಮ್ಮಂದು ನಾನು ಅಷ್ಟೇ ಹೊಮ್ಮಿದ್ದು. ನಾವು ಹೇಳಿದ್ದೇವೆ ಒಂದ್ಸಲ. ಎಂಥ ಜಗಳ ಕೇಳಲು ಹೊಡೆದೋದಕ್ಕೆ ಗೊತ್ತಿತ್ತು. ನಾನು ಉತ್ಸುಳ್ಬೇಕ, ನನಗೂ ವಯಸ್ಸು ಬರ್ಸಕ್ಕೆ ಅವನಿಗೆ ವಯಸ್ಸು ಬರ್ಸಕ್ಕೆ. ಅವನು ಕಮ್ಮಿ ಇಲ್ಲ, ನಾನು ಕಮ್ಮಿ ಇಲ್ಲ. ಇಬ್ಬರಿಗೆ ಟೋಲ್ ಎಲ್ಲ ಜಗತ್ತಿಲ್ಲ, ಏನು ಹಾಕಿಲ್ಲ ಹಂಚಿಲ್ಲ. ಸುರುವಿ ಬಂದು ಸ್ಟೇಜ್ ಮೇಲೆ ಭಾಷಣ ಮಾಡೋದು ಕಾಣಿಸ್ತು. ಕೆಂಡಿದ್ದವ ಬಂದು ಕೇಳಿದ್ರೆ ಕೇಳ್ದ, ಕೆಂಡಿದ್ದವ ಸುಳ್ಳು ಹೇಳಿದ ಕೇಳಬೇಡ, ಮುಂದೆ ಹೇಳಿ ಕೇಳಕತ್ತಿ ಬಾ ಅಂದ. ಬಂಡ ಕೂಡ ಅಲ್ಲಿ ತಾಕಿತ್ ಮಾಡಿದವ್ರಿ. ಬಂಡ ಕೂಡ ಸ್ಥಾನ ಪೂಜೆಗೆ ಅಂತ ನಿಮ್ಮ ಊರಾಗ ಯಾವನೋ ಭಾಷಣೆ ಅಂತ ಅವನಿಗೆ ಮುಂದೆ ಕುಂಡ್ರಸತ್ ಹೇಳ್ದ. ಅವ ಹಾರಿಕೆ ಮ್ಯಾಲ ಯಾನ ಹೇಳಿದ್ರು. ಬಂದ ಸುರುವಿಗೆ ಡಿಮ್ ಹೊಡೆದ, ಕೇ ಹೊಡೆದ, ಮೊಳಕಾಸಿಂದ ಹುಟ್ಟಿಸಿಕೆ ಚಾಲು ಮಾಡಿ ಬಿಟ್ಟ. ಪಟ್ಟಿ ಸಕಳೆಗಳು ಬಾವನ ಬಣ್ಣ ಅಗಳ ಭಾವಿಸೋದಿಲ್ಲ. ಬಾವನ ಬಣ್ಣ ಮರಕಾರಿ ಅಂತ ತರಬಗಳೆ ಅಂತ ಹೇಳೋದು. ಒಂದು ಒಟ್ಟ ಹಾಡುವುದಿಲ್ಲ. ಬಂದ ಅಂದ್ರೆ ಬಂದ ಬಾವನ ಬಣ್ಣ ನನಗೆ ಕೇಳು. ನೀ ವೇದ ಶಾಸ್ತ್ರ ಪುರಾಣ ರೂಢಿ ಒಳಗ ಕೇಳಿದ್ರೆ 7 ಬಣ್ಣ ಬಹಳ ನವಲಿಗೆ ನವರಂಗ್ ಇರ್ತಾವ. ನವರಂಗ್ ಅಂತ ಅನ್ಬಹುದು. ಇವತ್ತು ಅವ ಬೇರೆ ಬೇರೆ ಒತ್ತಗತ್ತ ಯಾಕೆ ಯಾರು ಸೋಲಕ್ಕೆ ಒಪ್ಪಾಗಿಲ್ಲ. ಅಭಿಮಾನ ಇರ್ತಾವ್ರು. ನನ್ನ ಮೊಳಕಾಸಿಂದ ಪಲ್ಲಕ್ಕೆ ಕೂತ್ರೆ 52 ನಮೂನ ಹಾಕೋಣ ಅಂತ ಅವಾಗ ಕಟ್ಟ ಹಳಿಕೊಳ್ಳಂತೇವ್ರು. ಕಟ್ಟ ಹಳಿಕೊಂಡು ಹೋಗಿ ಮೊಳಕಾಸಿದ್ರು ನೋಡ್ಲಕ್ಕಂತೇವ್ರು. ಯಾರು ಮಾಡೋರು ಎಲ್ಲಿಲ್ಲ. ಮಾತು 2ನೇ ಸಾರಿ ಮತ್ತೆ ಸಿಗ್ಬೇಕಪ್ಪ. ಅದನ್ನು ಬಿಟ್ಟೆವು. ನಾವು ಬಾರಾಮತಿಗೆ ಅವರು ದುಷ್ಕಾಲ ಬಿತ್ತು. ನಾವು ಅವನು ಔಷಧಿ ಬೆಳೆಸೋದು ದುಷ್ಕಾಲ ಬಿತ್ತು. ಕೈಗಾಡಿ ಬಂದ್ರೆ ಎಷ್ಟು ಹುಚ್ಚಿದ್ದೆಪ್ಪ. ಅಮೋಷದ ಅಸ್ತಿತ್ವ ಕಮ್ಮಿ ಮಾಡ್ತೀವಿ. ಅಮೋಷದ ಬರೀ ಬೆಳಿಕೀರಾದ ಪಂಚಾಯತ್ ತೊಟ್ಲಾದ ಪ್ರಸಾದ ಗಂಟ ಬೇಡದವ್ರಿಗೆ ಬೇಡ ಕೊಡುವಂಥ ಸಾಮರ್ಥ್ಯ ಅದ. ಅವಾಗ ಕಬ್ಬು ಕಲಿಕ್ಕೆ ಹೋಗಿದ್ದ. ಮಾತು ಕೇಳಿದ ದುಷ್ಕಾಲ ಬಿತ್ತಕ್ಕ ಕೇಳಿ ಕೊಟ್ಟಕ್ಕೆ ಅಮೋಷದ ಸಾಂಗ್ರಿ ಕಡೆ ಕಬ್ಬು ಕಲಿಕ್ಕೆ ಹೋಗಿದ್ದಾರೆ ಅಂತ ಕೇಳಿದ್ದಾವೆ. ಅದಕ್ಕೆ ದಯಮಾಡಿ ನಮ್ಮ ದೇವ್ರ ಮನೆ ಬಿ ಇವನಿಗೆ ಬಂದಿದ್ದಾನ ಆರೋಗ್ಯ ಬಿಟ್ಟೋಗ ನೀವೇನೇ ಹಾರಿಕೆ ಮಾಡ್ರಿ, ದೇವರ ಅಸ್ತಿತ್ವ ಕಡಿಮೆ ಆಗಬಾರ್ದು. ನಮ್ಮ 2 ದೇವರು ಅಷ್ಟೇ. ನಾವು ಅವ್ರನ್ನ ಹೀಯಾರಿಸಿ ನಮ್ಮ ದಯಕ್ಕಾಗಿ ಏನಾದ್ರೂ ಅವ್ರಿಗೊಂದು ರೂಪ ಕೊಟ್ಟು ಆ ದುಃಖ ಸನ್ನಿವೇಶದಲ್ಲಿ ಯಾವುದೋ ಒಂದು ಸಂದರ್ಭಕ್ಕೆ ಅವ್ರಿಗೆ ಬಳಕೆ ಮಾಡ್ಕೊಂಡೇವು ಅಂದ್ರೆ ನಮ್ಮ ದೇವರ ಅಸ್ತಿತ್ವ ನಾವೇ ಕಡಿಮೆ ಆಗ್ತದೆ. ಸರ್ ನಿಮ್ಗಿಂತ ನಾಯಕ ಶಾಣೆ ಇಲ್ಲ. 7ನೇ ಕಲ್ತಾವ ಹೊರೆ. ನೀವು ಕನ್ನಡ ಸಾರಿ ಮಾಸ್ತರ್ ಇದ್ದೀರಿ. ಆದ್ರೂ ವಾದ ಹಾಕಲಿಕ್ಕೆ ಭಾಳ ಬೆಳೆಸಿದ್ದ. ಸ್ವಲ್ಪ ಅದ್ವೈತ ಶಾಸ್ತ್ರ ಓದಿದ ಒಂದು 5-6 ವರ್ಷದ ಗುರುಮುಖದಿಂದ. ಅದೇ ಒಂದು ಪುಣ್ಯ ನನಗೆ. ಅದಕ್ಕೆ ಎಷ್ಟು ದಿನ ಹಾಡೋದ್ರೂ ಭೀ ಬಹುತೇಕ ನನಗನ್ನಿಸಿದ ಮಟ್ಟಿಗೆ ಮಧುಗೊಂಡ ಮಹಾರಾಜ್ ಭೀ ಹೇಳಿಲ್ಲ. ನಾನು ಪ್ರಶ್ನೆ ಕೂತ್ರೆ ಯಾರು ಹೇಳಿರೋ ಒಟ್ಟ ಎಲ್ಲಿ ನಾ ಇಂಥ ಯಾವ ಕೇಳ್ತಿದ್ದೆ ಏನು ಹಾಡ್ತಾರ ಹಾಡೋದ್ರಾಗೆ ತರ ಕೇಳೋದು. ಹಾಡು ಮತ್ತು ಇತಿಹಾಸ ಭಾಳ ಮಾಡೋದು. ಆ ಇತಿಹಾಸ ಯಾರಿಗೂ ನೋಡೋಕ್ಕಾಗಂಗಿಲ್ಲ, ಅಷ್ಟೆಲ್ಲ ತಿರುಗಾಡಕ್ಕೆ ಆಗಂಗಿಲ್ಲ. ಅದ್ರ ಬಿಡೋದು ಏನು ನಡೆದ ಆಗಲ್ಲ. ಅವ್ರಿಗೆ ಅದೇ ಹೇಳಿದ ಪೂಜಾರಿ ಯಾರು ಭಾಳ ಕೇಳಬೇಡ ಮಾರಾಯ. ಅವ್ರು ಏನು ಹಾಡ್ತಾರ ಒಂದು ತಪ್ಪು ಹೇಳಿ ನೀ ಹಾಡಿದ್ರಾಗ ಅವ್ರೊಂದು ಹೇಳಲಿ, ಇದು ಮಜಾ ಬರ್ತದೆ. ಈ ಸದ್ದ ನಡೆದೋದು ವರ್ತಮಾನ ಕಾಲ ಯುದ್ಧದೇ ಮಾಡೋದು. ಈಗ ಅದು ಹಿಂದೊಂದು ಬೇಡ ಮುಂದಿನ ಬೇಡ ಈಗ ಇಲ್ರಿ ಸುಮ್ ಕುಂಡ್ರಿ ಸುಮ್ಮನೆ ಹ್ಯಾಂಡ್ ಮಾಡಿಬಿಡ್ತೀವಿ. ಒಂದು ಆಯ್ತಪ್ಪ ಹಂಗೆ ಕೇಳ್ತೇವೆ. ನಮ್ಮ ತಿಳಿದಾಗ ಹೇಳಿದೆ ಅವರಿಗೆ
ಭಾಳ ಒಳ್ಳೆ ಕಲಾವಿದರು. ಮುಗಿದೊಳಗೆ ನಮ್ಮ ಪಾಪ ಅವ್ರ ಊರಾಗ ನಮ್ಗೆ ಭಾಳ ದೊಡ್ಡ ಗೌರವ ಮಾಡಿದ್ರು. ಗಡಿನಾಡ ಕನ್ನಡಿಗರದು ಸಾಹಿತ್ಯ ಸಮ್ಮೇಳನ, ಇದು ಜನಪದ ಸಮ್ಮೇಳನ ಇತ್ತು, ನನಗೂ ಕರೆಸಿದ್ರು ಅವರು. ಆ ಡೊಳ್ಳಿನ ಕಲಾವಿದ ಅಂತ ನನಗೆ ಕರೆಸಿಲ್ಲ. ಡೊಳ್ಳಿನ ಕಲಾರತ್ನ ಅಂತ ಅವನಿಗೆ ಪ್ರಶಸ್ತಿ ಕೊಟ್ಟರು. ಕ್ರಿಕೆಟ್ ಒಳ್ಳೆ ಇಲಾಖೆಯವರು ಬಂದು ನನಗೆ ಬಯಲಾಟದ ಕಲಾರತ್ನ ಅಂತ ಕೊಟ್ಟರು. ಅದನ್ನು ಪುಣ್ಯ ನಾವು ಬಯಲಾಟ ಮಾಡಿದ್ವಿ, ಭಾಳ ದೊಡ್ಡಾಟಗಳು ಮಾಡೀವಿ. ನನಗೂ ಒಂದು ಗೌರವ ಕೊಟ್ಟರು. ನನ್ನ ಬದಲು ಪೂಜಾರಿ ಮಾತು ಹೇಳಿದ್ರು, ಕೈ ಜೋಡಿಸಿದ್ರು. ಅವ್ರಿಗೆ ಹೇಳಬೇಡಪ್ಪ, ನನಗೆ ಅಷ್ಟೇ ಆಗ್ತದೆ, ಏನೋ ಕಿಲೋಮೀಟರ್ ಮಾತಾಡಿದ್ರು. ಈ ಬುದ್ಧಿ ಬಂದ ಮೇಲೆ ಅದೇ ಮಾಡೋದ, ಆ ಬುದ್ಧಿಗಳಿಗೆ ನಮಗೆ ವ್ಯತ್ಯಾಸ ಇತ್ತು. ಆ ಬುದ್ಧಿ ಬದಲಾವಣೆ ಮಾಡೋ ಕೆಲಸಗಳು ನನ್ನ ಭಾರಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂಥ ವಿಚಾರ ಮಾಡಿಕೊಂಡು ಒಂದ್ಸಲ ನಮ್ಮಲ್ಲಿ ಭದ್ರಾಯಿ ಸ್ವಾಮಿಗಳು ಇವರು ನಡೆಯ ಮುಂದಿನ ಮಲ್ಕಾಶದಿಂದ ಕರ್ಕೊಂಡ್ರು. ಇವ್ರು ಬಂಡೆ ಇಲ್ಲಿಗೆ ಬರೋದು ಹೊರಗಪ್ಪ ನಿಮ್ಮ ಊರಿಗೆ ನಾ ಹೇಳಿ, ನಾ ಯಾರು ಕೇಳಂಗಿಲ್ಲ ಅಂತ ಹೇಳಿ ಬರ್ತಾನ ಅಂತ ಹೇಳಿದ್ರು. ಅದು ಹೋಗಿ ಹೇಳಿದ್ರು, ಒಟ್ಟ ನಾ ಸ್ಟೇಜ್ ಮೇಲೆ ಬರೋಂಗಿಲ್ಲ, ಭಾಳ ಕೇಳಿ ಬಂದರು, ಹಾಡಿದ್ರು, ಚಂದ ಇತ್ತು. ಅದನ್ನ ಏನೋ ತಿಳಿದ್ರೆ ಬೇಟ ನಮ್ದೊಂದು ಚಟ ಇತ್ತು, ಅಮಾವಾಸ್ಯದ ಮೇಲೆ ಕಾಣಿಸ್ತದ, ಕಾಲು ಕೆಲ ಮೇಲೆ ಹೋಗೋ ಒಟ್ಟ ಹಾಡೇ ಉಳಿತಿತ್ತ. ಎಂಥ ಶಬ್ದಗಳು ತಗೋತಾವ, ಈ ಕೇಳ ಪಶ್ಚಾತ್ತಾಪ ಆಗ್ತದೆ. ಮಧುಬಣ್ಣ ಮಹಾರಾಜ್ ಒಂದು ಕಾಲ ಕೊಟ್ಟು ಕಸಕ್ಕಂತ ಬೇಜಾನ ಮಹಾರಾಯ ನಿನ್ನೆ ಬೇಯ್ದಿಲ್ಲ ಅಂತ ಹೇಳಿದ. ನಾ ಬೇಯ್ದಿದ್ದು ಅಮಾವಾಸ್ಯತೆಗೆ. ಅವನಿಗೆ ಕಟ್ ಹಾಕಿತ್ತು, ನನ್ನ ಶಾಕ್ ಕೊಡ್ಲಿ, ನನ್ನ ಲಕ್ವ ಹೊಡ್ಲಿ, ನನ್ನ ಕೈ ನಡ್ಲಿಕ್ಕೆ ಮಾತಾಡೋಕೆ ಬರೋದಂಗಾಗಲಿ, ಕಾರಲ್ಲಿ ಫಂಟ್ ಹೋಗ್ಲಿ, ನೀ ಯಾಕೆ ಹಚ್ಕೊಂಡಿರ್ತಾವ, ನೀ ಹಚ್ಕೋಬೇಡ. ನಾ ಅವನಿಗೆ ಬೇಯ್ದಿದ್ದ, ಅವನಿಗೆ ಅದು ಕೇಳಿಸಿತ್ತು, ನಾವು ಬೇಯ್ದಿ ಹಿಂಗೆ ಒಂದು ಕಲ್ಪನೆಗೆ ಮಾಡಿಕೊಂಡು ನಮಗೆ ಬಂದಿದ್ದು ಅದು ಕಡಿಗೆ ಮಾಡಿ ಆ ಗುರುವಿನ ಮೇಲೆ ಹೋಗೋದು. ಗುರುವಿನ ನಾಮಸ್ಮರಣೆ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ. ಮಾನಸಿಕ ಪೂಜೆ 40 ವರ್ಷ ಇತ್ತು, ಸಾಮಾನ್ಯ ಮಾತಾಡ. ಅವ್ರ ಹಾಡು ಎಲ್ಲರೂ ಬಂದ್ರೆ ನಾವು ಬರ್ತೇವೆ ಕೆಳಗೆ. ಯಾಕಂತ ಕೇಳಿದ್ರೆ ಅವ್ರ ಕಂಠ ಚಲೋ ಅದ. ಅವ್ರೊಂದು ಹಾಡು ಹಾಡ್ತಾರ, ಹಳ್ಳಿಲಿ ಹಾಲು ಹಾಕಿ ಬಳ್ಳಿಲಿ ಏನೇನೋ ಭಾಳ ಚಂದ ಆಡ್ತಾರೆ. ಹೆಬ್ಕೊಂಡು ಗುಡ್ಡ ಯಾವ್ದು ಹಾಡ್ತಾರೆ ಕೇಳಿ. ಏನು ಕೇಳಿ ಕೇಳಿದ್ರೆ ದುರ್ಗಗಳು ದೊಡ್ಡ ಬೇಕು ಕೇಳಿದಾಗಿ 2 ವರ್ಷದಿಂದ ತಾಯಿ ತವ್ರ ಮನೆ ಅಲ್ಲಿ ಹೋಗಿದ್ದೇವೆ. ಇಂಗ್ಲೇಶ್ವರ ಸಿರ್ಸಾರಿಗೆ ಹೋಗಿ ಹಾಕಿದ್ದು. ಸಿರ್ಸಾರಿ ಆಡ ಬರ್ತಾವ, ಸೂರ್ಯ ಕಳ್ಕೊಂಡು ಸತ್ಯನಾಶವಾದ. ಇದು ಗಡಿ ಬೆಳಗನ 30 ಹೊತ್ತಿಗೆ ಹೇಳ್ತೇವೆ. ಅವ್ನು ಕಡಿದೇ ಒಂದು ಮಂಡ ಆಯ್ತು, ಮುಗಿತ ತಗದ ಒಂದೇ ಬೆಳಿಗಪ್ಪ. ಮತ್ತೆ ಎಲ್ಲ ಬೀಗದಲ್ಲಿ ನಾವು ಸಿರ್ಸಾರಿ ತಲುಪಿ ಹೊಯ್ಕೊಂಡು ಕೂತಲ್ಲಿ ಯಾರು ಮಾಡೋಕ್ಕಾಗಿಲ್ಲ ನಮಗೆ. ಊರಿಗೆ ಅಂತ ಹೋಗಿ ಬಿದ್ದ ಬಳಸಾರಿ ಯಾರು ಮಾಡೋದಲ್ಲಿ ಈ ಗಡಿ ಮೆರೆದು ಬಿಡುತ್ತ ಅಲ್ಲಿ ಬೀಗ ಊರಾಗ. ಹಂಗ ಬೇಕಾದಿಲ್ಲ ನಮ್ಮ ಮಂದಿ ಯಾರೋ ಅವ್ರಿಗೆ ಬೆಳಿಗ್ಗೆ ಇದೊಂದು ನಮ್ಮ ಬೇರೆಯವರು ಮಠ ಮನೆಯವರು ಯಾರೂ ಅವ್ರಿಗೆ ಅನ್ಸಂಗಿಲ್ಲ, ಅವರು ನಮಗೆ ಅನ್ಸಂಗಿಲ್ಲ. ಅದೊಂದು ಗಾಢವಾಗಿರ್ತಕ್ಕಂಥ ಒಂದು ಬಲ ಅದ. ಯಾವುದೋ ದೇವರದು ಅಥವಾ ಗುರುಗಳದು ನೀವು ಸೇವೆ ಮಾಡುವಂತ ಆ ಸಿದ್ಧರದು ಧರ್ಮದ ಒಂದು ಪವಾಡ ಅದ. ಆ ಪವಾಡದಲ್ಲಿ ನೀವು ಭೇದಾಗಲ್ಲ. ನೀವು ಮಾಡುವಂತ ಸೇವೆ ಆ ಅರ್ಕೆರೆ ಅಮಾವಾಸ್ಯತೆಗ, ಜಗದ್ಗುರು ವಿನಾಶತೆಗ, ದೇವನಿಕೇಶ್ವರಗ ಅಮಾವಾಸ್ಯತೆಗ ಎಲ್ಲರಿಗೆ ಮುಟ್ಟಿ ಅವರ ಒಂದು ಆಶೀರ್ವಾದದ ಹಸ್ತ ಸದಾ ನಿಮ್ಮ ಮ್ಯಾಲಗಳು ಮಸ್ತಕ